ಈಗ ಕರ್ನಾಟಕದ್ದು ಎಲೆಕ್ಷನ್, ಕರ್ನಾಟಕ ರಾಜಕಾರಣಕ್ಕೂ ಬಿಹಾರ ಎಲೆಕ್ಷನ್ಗೂ ಸಂಬಂಧನೇ ಇಲ್ಲ. ಬಿಹಾರ ಎಲೆಕ್ಷನ್ನ ನಾನು ಎಲೆಕ್ಷನ್ ಅಂತಲೇ ಹೇಳಲ್ಲ. ಯಾಕೆ ಗೊತ್ತಾ? ಕಾರಣ ಏನಂದರೆ, ಚುನಾವಣೆಗೆ ಮುಂಚೆ 47 ಲಕ್ಷ ಮತದಾರರನ್ನ ತೆಗೆದಾಕ್ಬಿಟ್ರು. ಎಷ್ಟು? 47 ಲಕ್ಷ ಮತದಾರರನ್ನ ತೆಗೆದಾಕಿದ್ರು. 18 ಲಕ್ಷ ಮತದಾರರನ್ನ ಸೇರಿಸ್ಕೊಂಡ್ರು. ಇದೊಂದು ಚುನಾವಣೆನ ಇದು? ಆಮೇಲೆ ಚುನಾವಣೆಗೆ ಮುಂಚೆ ಎಲ್ಲ ಪಕ್ಷಗಳು ಮ್ಯಾನಿಫೆಸ್ಟೋ, ಈಗ ನಾವೇನು ಮಾಡಿದ್ವಿ, ಮ್ಯಾನಿಫೆಸ್ಟೋ ಕೊಟ್ವಿ. ಮ್ಯಾನಿಫೆಸ್ಟೋದಲ್ಲಿ 5 ಗ್ಯಾರಂಟಿಗಳು. ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಡ್ತೀವಿ, ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತೀವಿ. ನಾವು ಚುನಾವಣೆಗೆ ಮುಂಚೆ ಎಲ್ಲ ಪಕ್ಷಗಳು ಮ್ಯಾನಿಫೆಸ್ಟೋ ಕೊಟ್ಟಾಗೆ ನಾವು ಕೊಡಬೇಕು. ಆದರೆ ಬಿಹಾರಲ್ಲಿ ಏನಾಯಿತು, ಚುನಾವಣೆಗೆ ಮುಂಚೆನೇ 10,000 ರೂಪಾಯಿಗೆ ಅಕೌಂಟ್ಗೆ ಹಾಕಬೇಕು. ಎಷ್ಟು? 1,25,00,000 ಮಹಿಳೆಯರ ಅಕೌಂಟಿಗೆ 10,000 ಅಕೌಂಟ್ಗೆ ಹಾಕಿದ್ರು ಚುನಾವಣೆಗೆ ಮುಂಚೆ. ಎಲ್ಲನ ಕೇಳಿದ್ದೀರಾ ಈ ಪ್ರಪಂಚದಲ್ಲಿ ಚುನಾವಣೆಗೆ ಮುಂಚೆ ಅಕೌಂಟ್ ಹಾಕೋದು? ಇದನ್ನು ಕೇಳೋರೇ ಇಲ್ಲ. ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಯಾರ ಕೈಯಲ್ಲಿದೆ? ಕೈಗೊಂಬೆ ಆಗಿದೆ ಎಲೆಕ್ಷನ್ ಕಮಿಷನ್. ಎಲೆಕ್ಷನ್ ಕಮಿಷನ್ ಅದು ಕೈಗೊಂಬೆ ಆಗಿದೆ. ಈಗ ಅವರು ಪ್ರಜಾಪ್ರಭುತ್ವ ಎಲ್ಲಿದೆ? ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ನಶಿಸೋಗ್ತಾ ಇದೆ. ಪ್ರಜಾಪ್ರಭುತ್ವ ಅನ್ನೋದು ನಮ್ಮ ದೇಶದಲ್ಲಿ ನಶಿಸೋಗ್ತಾ ಇದೆ. ಸರ್ವಾಧಿಕಾರಿ ಬೆಳೀತಾ ಇದೆ. ಮನುವಾದಿಗಳು ಮೇಲ್ಗೈ ಆಗ್ತಾ ಇದ್ದಾರೆ ದೇಶದಲ್ಲಿ. ಮನುವಾದಿಗಳು ಮೇಲ್ಗೈ ಆಗ್ತಾ ಇದೆ. ಈಗ ನಾನು 47 ಲಕ್ಷ ಜನ ಮತದಾರನೇ ತೆಗೆದಾಕ್ಬಿಟ್ರಲ್ಲ, ಆಮೇಲೆ ಒಂದು 18 ಲಕ್ಷ ಜನ ಸೇರಿಸ್ಕೊಂಡ್ರು. ಆಮೇಲೆ ಈಗ ನಮ್ಮ ರಾಜ್ಯದಲ್ಲಿ ಒಂದು 2.5 ಕೋಟಿ ಅಷ್ಟು ಮತದಾನ ಆಗಿತ್ತು ಅನ್ಸುತ್ತೆ ಹೋಸಲಿ ಅಲ್ವಾ? ಅದರಲ್ಲಿ 42% BJPಗೆ ಬಂದಿತ್ತು, 44-45% ನಮಗೆ 46 ಇರಬೇಕು ಅಲ್ವಾ? ಇಲ್ಲೊಂದು 30 ಲಕ್ಷ ಓಟ್ ತೆಗೆದಾಕಿರೋ ಅಂತ ಇಟ್ಕೊಳ್ಳೋಣ ಎಲೆಕ್ಷನ್ ಕಮಿಷನ್. ಏನಾಗುತ್ತಪ್ಪ ರಿಸಲ್ಟು? ಅಲ್ಲಿ 47 ಲಕ್ಷ ಜನ ತೆಗೆದರು. ನಮ್ಮ ಕರ್ನಾಟಕದಲ್ಲಿ ಅದಕ್ಕಿಂತಲೂ ಪಾಪ್ಯುಲೇಷನ್ ಕಡಿಮೆ, ಒಂದು 30 ಲಕ್ಷ ಜನ ಮತದಾರನ ತೆಗೆದಾಕ್ಬಿಡ್ತಾರೆ. ಏನಾಗುತ್ತೆ ರಿಸಲ್ಟು ಅಲ್ವಾ? ಈಗ ಒಂದು ಎಲೆಕ್ಷನ್ ಕಮಿಷನ್ನು ಹಿಂದೆ ಶೇಷನ್ ಅಂತಿದ್ರು. ನಿಜವಾದ ಒಂದು ಎಲೆಕ್ಷನ್ ಕಮಿಷನ್ನು ಎಲೆಕ್ಷನ್ಗಳಲ್ಲಿ ರಿಫಾರ್ಮೇಷನ್ ತಂದವರು ಶೇಷನ್ನಷ್ಟು ಒಬ್ಬ ಧೈರ್ಯವಾದ ವ್ಯಕ್ತಿ ಒಬ್ಬ ನಮ್ಮ ದೇಶದಲ್ಲಿ ಬರ್ತಾ ಇದೆ. ಇಷ್ಟು ರಿಫಾರ್ಮ್ಸ್ ಬರ್ತಾ ಇರಲಿಲ್ಲ. ಅವ್ರು ಏನು ರಿಫಾರ್ಮ್ಸ್ ತಂದರು ಅದನ್ನೆಲ್ಲ ಕೂಡ BJP ಸರ್ಕಾರ ಹಾಳು ಮಾಡಿದ್ರು. ಈಗ ರಾಜೀವ್ ಗಾಂಧಿಯವರು ಪಕ್ಷಾಂತರ ನಿಷೇಧ ಕಾಯ್ದೆ ತಂದರು. ಈಗ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಅರ್ಥನೇ ಇಲ್ಲ. ಸುಮಾರು 200-400ಕ್ಕಿಂತಲೂ ಹೆಚ್ಚು ಜನ ಲೋಕಸಭಾ ವಿಧಾನಸಭಾ ಸದಸ್ಯರನ್ನ ಪಕ್ಷಾಂತರ ಮಾಡಿಸ್ಕೊಂಡ್ರು BJPಗೆ. ಅರ್ಥ ಇದೆಯಾ? ಇದೂ ಅಷ್ಟೇ. ಪ್ರಜಾಪ್ರಭುತ್ವಕ್ಕೆ ಈಗ ಅರ್ಥನೇ ಇಲ್ಲ. ಸರ್ವಾಧಿಕಾರಿಗಳು ಇವತ್ತು ದೇಶದಲ್ಲಿ ಎಲ್ಲ ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿದ್ದಾರೆ. ಎಲೆಕ್ಷನ್ ಕಮಿಷನ್ ಇರ್ಬೋದು, CBI ಇರ್ಬೋದು, ED ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಎಲ್ಲ ಇಲಾಖೆಗಳು ಸ್ವಾಯತ್ತ ಸಂಸ್ಥೆಗಳು ಎಲ್ಲ ನಶಿಸೋಯ್ತಲ್ಲ. ಈಗ BJP ಅಲಿಯನ್ಸು ಬಿಟ್ಟರೆ ಉಳಿದಿರ್ತಕ್ಕಂಥದ್ದು ಎಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಅವ್ರು ವಿಪಕ್ಷ ಬೇಕು ಅಂತ ಅವ್ರು ಯಾರು ಕೂಡ ಇಷ್ಟಪಡಲ್ಲ. ಸರ್ವಾಧಿಕಾರಿಗಳು ಯಾರು ಎದುರು ಬರ್ತಾರೋ ಅವ್ರನ್ನೆಲ್ಲ ಹೊಸ್ಕಾಕೋ ಕೆಲಸ ಪ್ರಪಂಚದಲ್ಲಿ ಎಲ್ಲ ಕಡೆ ಕೂಡ ಮಾಡಿದ್ದಾರೆ. ಇಲ್ಲೂ ಕೂಡ ಅದೇ ನಡೀತಾ ಇದೆ. ಈಗ EVM ತಯಾರಾಗೋದಲ್ಲಿ ಜರ್ಮನಿನಲ್ಲಿ, ಜಪಾನಲ್ಲಿ, ಅಲ್ಲಿನ ಸುಪ್ರೀಂ ಕೋರ್ಟ್ಗಳು, ಆ ದೇಶದ ಸುಪ್ರೀಂ ಕೋರ್ಟ್ಗಳು EVM ಬ್ಯಾನ್ ಮಾಡಿ 2008ರಲ್ಲೇ ಬ್ಯಾನ್ ಮಾಡಿಬಿಟ್ರು. 2008ರಲ್ಲೇ ಜರ್ಮನಿ, ಜಪಾನಲ್ಲಿ EVM ಎಲ್ಲಿ ತಯಾರಿಸ್ತಾರೋ ಆ ದೇಶಗಳ ಸುಪ್ರೀಂ ಕೋರ್ಟೇ EVM ಬ್ಯಾನ್ ಮಾಡ್ತು. ಯಾಕೆ ಮಾಡಿದ್ರು? ಅಮೇರಿಕಾದಲ್ಲಿ ಯಾಕೆ EVM ಉಪಯೋಗಿಸಲ್ಲ? ಇಂಗ್ಲೆಂಡಲ್ಲಿ ಯಾಕೆ ಉಪಯೋಗಿಸಲ್ಲ? ಫ್ರಾನ್ಸಲ್ಲಿ ಯಾಕೆ ಉಪಯೋಗಿಸಲ್ಲ? ಯಾವ ದೇಶಗಳಲ್ಲೂ ಕೂಡ EVM ಉಪಯೋಗಿಸೋದಿಲ್ಲ. ಎಲ್ಲ ಕೂಡ ಬ್ಯಾಲೆಟ್ ಇರೋಲ್ಲ. ಈಗ ಏನಾಗಿದೆ, ಪ್ರಜಾಪ್ರಭುತ್ವಕ್ಕೆ ಅರ್ಥನೇ ಇಲ್ಲ. ಅದರಲ್ಲಿ ನಾನು ಕೆಲವು ನೇರವಾಗಿ ಹೇಳೋಕ್ಕಾಗೋದಿಲ್ಲ ಅಲ್ವಾ? ದೇಶದ ವ್ಯವಸ್ಥೆನೇ ಏನು ಫೆಡರಲ್ ಸಿಸ್ಟಮ್ಮೇ ಕುಸಿತ ಆಗ್ತಾಯಿದೆ. ನಾನು ಅದನ್ನೆಲ್ಲ ಹೇಳೋಕ್ಕಾಗಲ್ಲ.
ಡಿವಿಷನ್ನು KSRTC ಡಿವಿಷನ್ ನಮ್ಮನ್ನು ಕೇಳ್ತಾ ಇದ್ದಾರೆ. ಅದನ್ನು ನನ್ನ ಕೈಯಲ್ಲಿದೆ. DC ಮಾಡೋ ಜಿಲ್ಲೆ ವಿಶೇಷ ಜಿಲ್ಲೆ ಮಾಡೋದು ರಾಜಣ್ಣವರು ಮುಖ್ಯಮಂತ್ರಿ ಹತ್ರ ಮಾತಾಡಬೇಕು. ಯಾವುದು ಏನು ಯಾವ ಇಲಾಖೆ ಅದು? ಸಾರಿಗೆ ಇಲಾಖೆ ಹಿಂದೆ 4 ತಾಲೂಕು ಮಾಡ್ಕೊಂಡಿದ್ರು, ಪಾವಗಡ, ಶಿರಾ, ಮಧುಗಿರಿ, ಕೊರಟಗೆರೆ. ಶಿರಾನ ಮತ್ತೆ ತುಮಕೂರ್ಗೆ ಹಾಕಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರು. ಈಗ ಪಾವಗಡ ವಿಚಾರಿಸ್ತೀನಿ. ಒಟ್ಟಿನಲ್ಲಿ ರಾಜಣ್ಣವರು ಒಂದು ಡಿವಿಷನ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದನ್ನ ಇದರಲ್ಲಿ ಬೋರ್ಡಲ್ಲಿ ಇಟ್ಟು ಅನುಮೋದನೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಕ್ರಾಂತಿನೂ ಇಲ್ಲ, ಯಾವುದೂ ಇಲ್ಲ. ರಾಜಣ್ಣವ್ರು ಹೇಳಿದಾರಲ್ಪ, ಪೂರ್ತಿ 28ರವರೆಗೂ ನಮ್ಮದೇ ಸರ್ಕಾರ ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಈಗ ಖರ್ಗೆ ಅವರು ಮಾಧ್ಯಮದವ್ರ ಜೊತೆ ಇದೆಲ್ಲ ಕೂಡ ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಅದರಿಂದ ನಾನು ಕೂಡ ಮಾತಾಡಲ್ಲ ನಿಮ್ಮ ಜೊತೆ.